ಟೆರೆಸಲ್ಲೇ ನಾನು 150 kg ತೆಗಿತಿದ್ದೆ ನಾನು. ಅದು ಹೇಳಲಿಕ್ಕೆ ಹೋದ್ರೆ ತುಂಬ ಉಂಟು ರೀ. ಮೋರ್ ದೆನ್ 200 ವೆರೈಟಿ ಉಂಟು ಇಲ್ಲಿ. ಫಸ್ಟ್ ಅವರಿಗೆ ಮನಸ್ಸಿರಬೇಕು. ಮತ್ತೆ ಮನಸ್ಸೆಂದರೆ ಒಂದು ವಾರದ ಮನಸ್ಸಲ್ಲ. ಇತ್ತೀಚಿನ ಸಿಮೆಂಟ್ ಜಗತ್ತಿನಲ್ಲಿ ನಮಗೆ ಹಸಿರನ್ನ ನೋಡುವುದೇ ಅಪರೂಪ ಆಗಿಬಿಟ್ಟಿದೆ. ಆದರೆ ಇಲ್ಲೊಬ್ಬರು ತಮ್ಮ ಮನೆಯ ಮಹಡಿಯನ್ನೇ ಒಂದು ಪುಟ್ಟ ತೋಟವನ್ನಾಗಿ ಬದಲಾಯಿಸಿದ್ದಾರೆ. ಹೌದು, ಸಾಮಾನ್ಯವಾಗಿ ಜನರು ತೋಟ ಮಾಡೋಕೆ ಜಾಗ ಇಲ್ಲ ಅಂತಾರೆ. ಆದರೆ ಮಂಗಳೂರಿನ ಬ್ಲಾನಿ ಡಿಸೋಜಾ ಅವರು ತಮ್ಮ ಮನೆಯ ಕೇವಲ 1200 ಚದರ ಅಡಿಯ ಟೆರೆಸ್ ಮೇಲೆಯೇ ಬರೋಬ್ಬರಿ 200ಕ್ಕೂ ಹೆಚ್ಚು ವಿವಿಧ ಬಗೆಯ ಗಿಡಗಳನ್ನು ಬೆಳೆಸಿ ಒಂದು ಅದ್ಭುತ ಹಸಿರು ಪ್ರಪಂಚವನ್ನ ಸೃಷ್ಟಿಸಿದ್ದಾರೆ. ಇದು ಸುಮಾರು ಒಂದು 20-25 ವರ್ಷ ಆಯಿತು ಈಗ ಸ್ಟಾರ್ಟ್ ಮಾಡಿದ್ರಿಂದ. ಗಲ್ಫಲ್ಲಿದ್ದೆ ನಾನು, ಇನ್ಕಮ್ ಆಡಿಟರ್ ಆಗಿ ಹೋಟೆಲಲ್ಲಿ. ಮತ್ತು ಮದುವೆ ಆದ ಮೇಲೆ ಮಗು ಆದ ಮೇಲೆ ಬಂದೆ ನಾನು. ಸಂಸಾರ ಒಟ್ಟಿಗೆ ಇರಬೇಕು ಹೇಳಿ. ಹಾಗೆ ಇಲ್ಲಿ ಬಂದು ಏನಾದರೂ ಮಾಡಬೇಕಲ್ಲ, ಒಂದು ಬೇರೆ ಬಿಸ್ನೆಸ್ ಮಾಡಿದೆ, ಅಂಗಡಿ ಮಾಡಿದೆ, ಮತ್ತೆ ಸಹ ಟೈಮ್ ಹೇಳ್ತಿತ್ತು. ಆಗ ನಾನು ಈ ಟೆರೆಸ್ ಮೇಲೆ ಮತ್ತು ಟೆರೆಸ್ ಮತ್ತೆ ಮಾಡಿದ್ದು. ಫಸ್ಟ್ ನಾನು ಗ್ರೌಂಡಲ್ಲೇ ಎಲ್ಲ ಗಿಡ ಇದೆಲ್ಲ ಮಾಡ್ತಿದ್ದೆ. ಹಾಗೆ ಮಾಡಿದ್ದು ಸ್ಟಾರ್ಟ್ ಮಾಡಿದ್ದು ನಾನು ತೊಂಡೆ ಗಿಡದಿಂದ ಮಾಡಿದ್ದು. ತೊಂಡೆ ಗಿಡ ಅದು ಸೈಡ್ ಇನ್ಕಮ್ ಆಗಿ ಬರ್ತಿತ್ತು ನನಗೆ. ಒಂದು ಸುಮಾರು ಟೆರೆಸಲ್ಲೇ ನಾನು 150 kg ತೆಗಿತಿದ್ದೆ ನಾನು. ಒಂದು ಕಡಿಮೆ ಇಳಿದಲ್ಲಿ ಒಂದು 10 ವರ್ಷದ್ದು ಕಂಟಿನ್ಯೂ ಮಾಡಿದ್ದೆ ನಾನು ತೊಂಡೆ ಗಿಡ. ಅದರಲ್ಲಿ ಸೇಲ್ ಮಾಡಿದ್ದು ಮಾಡ್ತಿದ್ದೆ. ಮತ್ತು ತೊಂಡೆ ಗಿಡ ನೋಡಿ ಸ್ವಲ್ಪ ಬೋರ್ ಆಯಿತು. ಮತ್ತು ಅದರಿಂದ ಬೇರೆ ಹಾಕಿದೆ ನಾನು ಮತ್ತೆಲ್ಲ ತರಕಾರಿ ನನಗೆ ಇಲ್ಲಿ ಸಿಗ್ತಿತ್ತು. ಆಮೇಲೆ ಟೆರೆಸ್ ಮೇಲೆ ಮತ್ತು ಗಿಡದ್ದು ಹಣ್ಣಂಪಲ್ದು ಹುಚ್ಚಿಡಿತು. ಹಾಗೆ ಹುಚ್ಚಿಡಬೇಕು, ಅದು ಪ್ರೀತಿ ಅಲ್ಲದು. ಆ ಗಿಡ ಎಲ್ಲ ತಂದು ಬೆಳೆಸಿದೆ ನಾನು. ಸುಮಾರು ನಂದು 50-60 ವೆರೈಟಿ ಮ್ಯಾಂಗೋನುಂಟು. ಹಾಗೆ ಒಂದು 18-20 ವೆರೈಟಿ ಯಾವುದು ಹಲಸು ಮತ್ತು ಪೇರಳದಲ್ಲಿ ಬೇರೆ ಹಾಗೆ ಒಂದೇ ಐಟಮ್ ಅಲ್ಲ, ಅದರಲ್ಲೇ ಬೇರೆ ಉಂಟು. ಮತ್ತು ನಾವು ಮಾರ್ಕೆಟಿಗೆ ಹೋಗ್ದಿಲ್ಲ ತರಕಾರಿ ಎಲ್ಲ ತರಲಿಕ್ಕೆ. ಅದು ಹೇಳಲಿಕ್ಕೆ ಹೋದ್ರೆ ತುಂಬ ಉಂಟು ರೀ. ಮೋರ್ ದೆನ್ 200 ವೆರೈಟಿ ಉಂಟು ಇಲ್ಲಿ. ವಿಶೇಷ ಬ್ಲೂಬೆರಿ ಉಂಟು. ಮತ್ತು ಈಗ ನೋಡುವಾಗ ಮಾತ್ರ ಅಂದರೆ ಜಬಟಿಕ ಉಂಟು. ಅದು ಒಳ್ಳೆ ಫ್ರೂಟ್ ಜಬಟಿಕ. ಮತ್ತು ಡ್ರ್ಯಾಗನಲ್ಲಿ 3 ಟೈಪ್ ಉಂಟು. ಮತ್ತು ಮಾವಿನ ಗಿಡದಲ್ಲೇ ತುಂಬ ಉಂಟು, ಬೇರೆ ಮಿಯಾಜಾಕಿ ಉಂಟು, ಮತ್ತು ಪಾಕಿಸ್ತಾನಿ ಮ್ಯಾಂಗೋ, ಮತ್ತು ಕೋಕೋನಟ್ ಮ್ಯಾಂಗೋ, ಬನಾನಾ ಮ್ಯಾಂಗೋ, ಹಾಗೆ ಬ್ಲ್ಯಾಕ್ ಮ್ಯಾಂಗೋ, ಬೇರೆ ಟೈಪ್ ಮ್ಯಾಂಗೋ ಎಲ್ಲ ಫ್ರೂಟ್. ಹೆಚ್ಚಾಗಿ ನನಗೆ ಮ್ಯಾಂಗೋ ತುಂಬ ಲೈಕ್. ಒಂದು ಮ್ಯಾಂಗೋ ಎಂದರೆ ಅದರಲ್ಲಿ ನನಗೆ ಇನ್ಕಮ್ ಮಾಡ್ಬೋದು. ಈ ತೋಟದಲ್ಲಿ ಕೇವಲ ಸಣ್ಣ ಪುಟ್ಟ ಗಿಡಗಳಲ್ಲದೆ ದೊಡ್ಡ ಹಣ್ಣಿನ ಮರಗಳೂ ಇವೆ. ಇಲ್ಲಿ ನೇತಾಡುತ್ತಿರುವ ಬೂದುಗುಂಬಳಕಾಯಿ, ಹೀರೆಕಾಯಿ, ಹಲಸಿನ ಹಣ್ಣು, ಸ್ಟಾರ್ ಫ್ರೂಟ್, ಪೇರಲ ಮತ್ತು ದಾಳಿಂಬೆಯನ್ನ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಫಸ್ಟ್ ಅವರಿಗೆ ಮನಸ್ಸಿರಬೇಕು. ಮತ್ತೆ ಮನಸ್ಸೆಂದರೆ ಒಂದು ವಾರದ ಮನಸ್ಸಲ್ಲ. ಹೌದು, ಅಂದರೆ ನಾನು ಮಾಡಿಕೊಟ್ಟದ್ದೇ ಒಂದು 300 ಮಾಡಿಕೊಟ್ಟಿದ್ದೇನೆ. ಅದರಲ್ಲಿ ಒಂದು 100 ಹೋಗಿದೆ. ಅಂದರೆ ಮತ್ತೆ ಅವರು ಕೇಳ್ತಾರೆ, ಡೈಲಿ ನೀರು ಹಾಕ್ಲಿಕ್ಕೆ ಉಂಟು ಹೇಳಿ. ಅರ್ಥ ಆಯ್ತಾ ಅವರಿಗೆ? ಅಂದರೆ ಅಂಥವ್ರಿಗೆ ಪ್ಲಾಸ್ಟಿಕ್ ಇದು ಒಳ್ಳೆಯದು. ಅಂದರೆ ಇದರಲ್ಲಿ ಕೆಲಸದ ಉಂಟು, ಇದರಲ್ಲಿ ಹಾರ್ಡ್ ವರ್ಕ್ ಉಂಟು, ಸ್ಮಾರ್ಟ್ ವರ್ಕ್ ಉಂಟು. ಅದು ಮ್ಯಾಜಿಕ್ ಇಲ್ಲ, ಇದರಲ್ಲಿ ಮ್ಯಾಜಿಕ್ ಏನಿದೆಯಲ್ಲ. ನಾವು ಇಲ್ಲಿ ಕೆಲಸ ಮಾಡಲೇಬೇಕಾಗ್ತದೆ. ಆ ಗಿಡದೊಟ್ಟಿಗೆ ಇರಬೇಕು, ಮಾತಾಡಬೇಕು, ಆಗ ಮಾತ್ರ ಅದು ಫಲ ಕೊಡ್ತದೆ. ಇಲ್ಲದ್ರೆ ಟೈಮ್ ವೇಸ್ಟ್ ಮತ್ತು ಹಣ ವೇಸ್ಟ್ ಎಲ್ಲ ಆಗ್ತದೆ. ಈ ಮಾವಿನ ಗಿಡಗಳು ಟೆರೆಸ್ ಮೇಲೆ ಅದು ಹೇಗೆ ಆಗ್ತದೆ? ಎಲ್ಲ ಆಗ್ತದೆ, ಆಗದೇ ಒಂದು ಇಲ್ಲ. ಏನು ಟೆರೆಸ್ಗೆ ಏನು ಸಮಸ್ಯೆ ಇಲ್ಲ? ಟೆರೆಸ್ಗೆ ಸಮಸ್ಯೆ ಇಲ್ಲ. ಅಂದರೆ ಟೆರೆಸ್ ಅಂದರೆ ನಾವು ಮಣ್ಣು ಹಾಕಿ ಮಾಡೋದಲ್ಲ, ನಾವು ಪಾಟಲ್ಲಿ ಮಾಡೋದು. ಪಾಟಲ್ಲಿ ಮ್ಯಾಕ್ಸಿಮಮ್ ಒಂದು 25 kg ಇರ್ತದೆ ಒಂದು ಗಿಡ ಅಷ್ಟೇ. ಒಂದು ಟೆರೆಸ್ ಹೇಳಿದರೆ ಇನ್ನೊಂದು ಮನೆ ಕಟ್ಟುವಷ್ಟು ಗಟ್ಟಿ ಇರ್ತದಲ್ಲ. ಹೌದೇ, ನಾವು ಮತ್ತೆ ಲಾಂಗ್ ಹೋಗ್ದಿಲ್ಲ. ಅಂದರೆ ಅದಕ್ಕೆ ಮಣ್ಣು ಹೆಚ್ಚಿಲ್ಲಲ್ಲ, ಅದೊಂದೇ ಲೆವೆಲಲ್ಲಿ ಇರ್ತದೆ. ಮತ್ತೆ ನನ್ನಾಗೆಲ್ಲ ಅಷ್ಟು ಯಾರು ಸಹ ಹಿಡಿದಿಲ್ಲಲ್ಲ, ಅದೊಂದು 10-20 ಅಷ್ಟೇ ಹಿಡಿದು ಹೆಚ್ಚು ಹೇಳಿದರೆ. ನಿಮಗೂ ನಿಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂತ ಬೇಸರ ಇದ್ರೆ ಬ್ಲಾನಿ ಡಿಸೋಜಾ ಅವರ ಈ ತಾರಸಿ ಕೃಷಿ ಖಂಡಿತ ನಿಮಗೊಂದು ದೊಡ್ಡ ಪ್ರೇರಣೆ.